ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಕಾಯೋದು ತುಂಬಾ ಕಷ್ಟ ಅಲ್ವಾ? ಇವತ್ತು ಹೊಸಪೇಟೆಗೆ ಹೋಗ್ಬೇಕಿತ್ತು, ಹಾಗಾಗಿ ನಾನು ಕೂಡ ಬೇಗನೆ ರೆಡಿಯಾಗಿ ಹಾಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಟಿಫನ್ಗೆ ಏನು ಮಾಡಿರಲಿಲ್ಲ ಅಂತ ಹೇಳಿ ಹಣ್ಣನ್ನು ಕಟ್ ಮಾಡಿಕೊಂಡು ತಿಂತಾ ಇದ್ದೀನಿ. ಹಾಗೆ ನನ್ನ ಮಗ ಕೂಡ ಹಣ್ಣು ಬೇಕು ಅಂದ, ಅವನಿಗೂ ಕೂಡ ಹಣ್ಣನ್ನು ಕೊಟ್ಟೆ. ಅವನು ಆಲ್ರೆಡಿ ಟಿಫನ್ನ ಮಾಡಿದ್ದ, ಇನ್ನು ಹಾಗೆ ನನ್ನ ಜೊತೆ ಹಣ್ಣನ್ನು ತಿಂತಾ ಇದ್ದ. ಅವನಿಗೆ ಬಸ್ಸಲ್ಲಿ ಹೋಗೋಕ್ಕೆ ಇಷ್ಟ ಅಂತೆ, ಇತ್ತೀಚೆಗೆ ಕಾರಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಇನ್ನೇನು ಅವನನ್ನು ಕೂಡ ಕರ್ಕೊಂಡು ನಾನು ಕೂಡ ರೆಡಿ ಆಗಿದ್ನಲ್ವ, ಬ್ಯಾಗ್ನ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇಬ್ಬರು ಕೂಡ. ಇನ್ನೇನು ಬಸ್ ಬಂತು ಅಂತ ಹೇಳಿ ಬಸ್ನ ಹತ್ಕೊಂಡು ಇಬ್ಬರು ಕೂಡ ಹೊಸಪೇಟೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳ್ಕೊಂಡ್ವಿ. ಅಲ್ಲಿ ಕೂತ್ಕೊಂಡು ನಮ್ಮ ಅಣ್ಣಂಗೋಸ್ಕರ ಸಿಕ್ಕಾಪಟ್ಟೆ ಕಾದಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಕಾಯೋಕಷ್ಟ ಯಾರಿಗೂ ಬೇಡ ಅಂತ ಹೇಳಿ ಅನಿಸುತ್ತೆ. ಅವ್ರು ಕೂಡ ಬಂದರು, ಹಾಗೆ ಊಟ ಮಾಡಿಕೊಂಡು ನಾವು ಕೂಡ ಮಲ್ಕೊಂಡ್ಬಿಟ್ವಿ, ತುಂಬಾ ಬಿಸಿಲಿತ್ತು ಅಂತ ಹೇಳಿ ಮನೆಗೆ ಹೋಗಿ. ಇನ್ನು ಸಂಜೆ ಮೇಲೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಒಬ್ಳನ್ನ ಸೈಕಲಲ್ಲಿ ಕುಂದಿರಿಸ್ಕೊಂಡು ಇಷ್ಟೊಂದು ಜನ ಸೈಕಲ್ನ ತಳ್ತಿದ್ದಾರೆ ನೋಡಿ.